ಇವುಗಳನ್ನು ನೀವು ಇತರರಿಗೆ ಕೊಡುವುದರಿಂದ ನಿಮ್ಮ ಅದೃಷ್ಟವನ್ನು ಅವರಿಗೆ ಧಾರೆ ಎರೆದಂತೆ. 1. ನಿಮಗೆ ಪರೀಕ್ಷೆ, ಮೀಟಿಂಗ್, ಪ್ರತಿಯೊಂದು ಕೆಲಸಕ್ಕೆ ನಿಮಗೆ ಜೊತೆಯಾದ ಇಷ್ಟವಾದ ಹಾಗೂ ನಿಮಗೆ ಅದೃಷ್ಟವನ್ನು ನೀಡುವ ಪೆನ್ನನ್ನು ಇತರರೊಂದಿಗೆ ಹಂಚಿಕೊಳ್ಳಬೇಡಿ. ಇದರಿಂದ ನಿಮ್ಮ ಅದೃಷ್ಟ ಅವರಿಗೆ ಹೋಗಿ ನಿಮಗೆ ಕೆಡುಕುಂಟು ಮಾಡುತ್ತದೆ. 2. ಬೆಳಿಗ್ಗೆ ಎದ್ದ ಮೇಲೆ ಕಾಫಿಯಿಂದ ನಿಮ್ಮ ದಿನಚರಿ ಪ್ರಾರಂಭವಾಗುತ್ತದೆ. ಕಾಫಿಯು ನಿಮ್ಮನ್ನು ದಿನವಿಡೀ ಚಟುವಟಿಕೆಯಿಂದ ಇರಿಸುತ್ತದೆ. ನೀವೇನಾದರೂ ನಿಮ್ಮ ಕಾಫಿಯನ್ನು ಇತರರೊಂದಿಗೆ ಹಂಚಿಕೊಳ್ಳುವುದರಿಂದ ದುರಾದೃಷ್ಟದ ಸಂಕೇತವೆಂದು ಜ್ಯೋತಿಷ್ಯ ಶಾಸ್ತ್ರದಲ್ಲಿ ತಿಳಿಸುತ್ತದೆ. 3. ನಿಮ್ಮ ರಾಶಿಯ ಹರಳುಗಳು ಅದೃಷ್ಟದ ಸಂಕೇತವೆಂದು ಪರಿಗಣಿಸಲಾಗುತ್ತದೆ. ಇದು ಧನಾತ್ಮಕ ಶಕ್ತಿಯುಂಟು ಮಾಡುತ್ತದೆ. ನಿಮ್ಮ ಆಭರಣಗಳನ್ನು ಧರಿಸಲು ಇತರರಿಗೆ ನೀಡುವುದನ್ನು ಮಾಡಬಾರದು. ಇದು ನಿಮಗೆ ಕೆಡುಕುಂಟು ಮಾಡುತ್ತದೆ. 4. ನೀವು ಬಳಸುವ ಸುಗಂಧ ದ್ರವ್ಯವನ್ನು ಯಾರಿಗೂ ಕೊಡಬೇಡಿ, ಏಕೆಂದರೆ ನೀವು ಬಳಸುವ ಸುಗಂಧ ದ್ರವ್ಯವು ಕೂಡ ಧನಾತ್ಮಕ ಶಕ್ತಿಯನ್ನು ಹೊಂದಿದ್ದು ನಿಮಗೆ ಅದೃಷ್ಟ ನೀಡುವ ವಸ್ತುವಾಗಿದೆ. ನೀವು ಬೇರೆಯವರೊಂದಿಗೆ ಹಂಚಿಕೊಳ್ಳುವುದರಿಂದ ನಿಮಗೆ ಆಪತ್ತು ಉಂಟು ಮಾಡುತ್ತದೆ. 5. ನೀವು ತೊಡುವ ಬಟ್ಟೆಗಳನ್ನು ಬೇರೆಯವರೊಂದಿಗೆ ಪಾರ್ಟಿ, ಶುಭ ಸಮಾರಂಭಗಳಿಗೆ, ಹಬ್ಬದ ದಿನದಂದು ತೊಡಲು ಕೊಡಬಾರದು ಹಾಗೂ ಇತರರು ತೊಟ್ಟ ಬಟ್ಟೆಗಳನ್ನು ನೀವು ಧರಿಸಬಾರದು. ನೀವು ಧರಿಸುವ ಬಟ್ಟೆಗಳನ್ನು ಇತರರಿಗೆ ಕೊಡುವುದರಿಂದ ನಿಮ್ಮ ಅದೃಷ್ಟ ಅವರಿಗೆ ಹೋಗಿ ಅವರ ದುರಾದೃಷ್ಟ ನಿಮಗೆ ಹಿಡಿಯುತ್ತದೆ. 6. ನೀವು ತೊಡುವ ಚಿನ್ನಾಭರಣಗಳನ್ನು ಇತರರಿಗೆ ಕೊಡಬಾರದು. ನೀವು ತೊಡುವ ಚಿನ್ನಾಭರಣಗಳು ನಿಮಗೆ ಅದೃಷ್ಟ ಉಂಟು ಮಾಡುವುದಾಗಿದೆ. ಇದರಲ್ಲಿ ಧನಾತ್ಮಕ ಶಕ್ತಿಯನ್ನು ಹೊಂದಿದ್ದು ನೀವು ಇತರರಿಗೆ ಕೊಡುವುದರಿಂದ ಅದರಲ್ಲಿರುವ ಧನಾತ್ಮಕ ಶಕ್ತಿಯು ಅವರಿಗೆ ಹೋಗಿ ಅವರಲ್ಲಿರುವ ನಕಾರಾತ್ಮಕತೆಯು ನಿಮಗೆ ಬಂದು ಅದೃಷ್ಟ ಲಕ್ಷ್ಮಿಯ ಕೋಪಕ್ಕೆ ಗುರಿಯಾಗುವಿರಿ. 7. ನಿಮಗೆ ಅದೃಷ್ಟದ ಮಣಿಗಳಿಂದ ಕೂಡಿರುವ ಬ್ರಾಸ್ಲೆಟನ್ನು ಇತರರಿಗೆ ಧರಿಸಲು ಕೊಡಬೇಡಿ. ತುಂಬ ಜನರು ಧಾರ್ಮಿಕತೆ ಮತ್ತು ಅದೃಷ್ಟದ ಸಂಕೇತವೆಂದು ಬ್ರಾಸ್ಲೆಟನ್ನು ಧರಿಸುತ್ತಾರೆ. ಇದು ಅವರಿಗೆ ಶುಭಕರವೆಂದು ಭಾವಿಸುತ್ತಾರೆ. ಈ ಮಣಿಗಳು ಅದೃಷ್ಟದೊಂದಿಗೆ ಕೂಡಿರುತ್ತದೆ. ಇಂತಹ ಮಣಿಗಳ ಬ್ರಾಸ್ಲೆಟನ್ನು ಇತರರಿಗೆ ಹಾಕಿಕೊಳ್ಳಲು ನೀಡುವುದರಿಂದ ಅದು ನಿಮಗೆ ಅಪಶಕುನದ ಸಂಕೇತವಾಗಿರುತ್ತದೆ. 8. ನಿಮ್ಮ ತಲೆದಿಂಬನ್ನು ಯಾರಿಗೂ ಕೊಡಬೇಡಿ. ನಿದ್ರೆಯು ಅತ್ಯಂತ ಮಹತ್ವವಾಗಿರುತ್ತದೆ. ನಿದ್ದೆ ಸರಿಯಾಗಿ ಮಾಡಿಲ್ಲವಾದರೆ ಒಂದು ರೀತಿಯ ಆಲಸ್ಯತನ, ನಿರಾಸಕ್ತಿಯು ನಿಮ್ಮನ್ನು ಕಾಡುತ್ತದೆ. ನೀವು ಪ್ರತಿದಿನ ಬಳಸುವ ತಲೆದಿಂಬು ಸಹ ನಿಮ್ಮನ್ನು ಧನಾತ್ಮಕತೆಯನ್ನು ಉಂಟುಮಾಡಿ ನಿಮಗೆ ಆರಾಮ ನೀಡುತ್ತದೆ. ನೀವು ಇತರರಿಗೆ ನೀಡುವುದರಿಂದ ನಿಮ್ಮ ಆರಾಮ ಮತ್ತು ಶಾಂತಿಯನ್ನು ಕೆಡಿಸಿದಂತಾಗುತ್ತದೆ. 9. ನೀವು ಮನೆಯಲ್ಲಿ ಧಾರ್ಮಿಕ ಪೂಜಾ ವಿಧಾನಗಳಲ್ಲಿ ಬಳಸುವ ನಿಮ್ಮ ಮನೆತನದ ಪೂಜಾ ಸಾಮಗ್ರಿಗಳನ್ನು
ಪೂಜೆಗೆಂದು ಇತರರಿಗೆ ಕೊಡಬೇಡಿ, ಏಕೆಂದರೆ ಇವುಗಳು ಧನಾತ್ಮಕ ಶಕ್ತಿಯನ್ನು ಹೊಂದಿದ್ದು ನೀವು ಮಾಡುವ ಪೂಜಾ ಕಾರ್ಯಗಳಲ್ಲಿ ಈ ವಸ್ತುಗಳಿಗೆ ಕಡ್ಡಾಯವಾಗಿ ಪೂಜೆ ಮಾಡಲಾಗುತ್ತದೆ. ಇದು ಒಂದು ರೀತಿಯ ಶಕ್ತಿಯನ್ನು ಹೊಂದಿರುತ್ತದೆ. ನೀವು ಇತರರಿಗೆ ಕೊಡುವುದರಿಂದ ನಿಮಗೆ ದುರಾದೃಷ್ಟವು ನಿಮ್ಮನ್ನು ಕಾಡುತ್ತದೆ ಎಂದು ಶಾಸ್ತ್ರಗಳಲ್ಲಿ ಉಲ್ಲೇಖಿಸುತ್ತದೆ. ನಮ್ಮ ವಿಡಿಯೋ ನೋಡಿದ್ದಕ್ಕಾಗಿ ತುಂಬ ಧನ್ಯವಾದಗಳು ಸ್ನೇಹಿತರೆ. ನೀವಿನ್ನೂ ನಮ್ಮ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲವಾದರೆ ದಯವಿಟ್ಟು ಈಗಲೇ ನಮ್ಮ MS ಯೂಸ್ಫುಲ್ ಮಾಹಿತಿ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ, ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ. ಎಲ್ಲರಿಗೂ ಈ ಮಾಹಿತಿ ತಲುಪಲಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ.